ಎಲ್ಲರಿಗೂ ನಮಸ್ಕಾರ. ಮಲ್ನಾಡ್ ವಿಚಾರಕ್ಕೆ ಸ್ವಾಗತ. ಎಲ್ಲ ನೋಡ್ತಾ ಬಿದ್ದಿದ್ಯಾ ಇಲ್ಲಿ ಮಕ್ಕಕ್ಕೆಲ್ಲ ನೋಡ್ತಾ ಬಿದ್ದಿದ್ಯಾ? ಏನ್ ಹೆಸರು ನಿಮ್ದು? ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರೆ. ನಮ್ಮಲ್ಲಿ ಮಾತ್ರ ಮಹಾನಗರ ಪಾಲಿಕೆಯವರು ಸರ್ಕಾರಿ ಕೆಲಸ ನಿರ್ಲಕ್ಷ್ಯ ಕೆಲಸ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇವರು ನೋಡಿ, ಮಾಡೋ ಕೆಲಸನ ಸಂಪೂರ್ಣ ಮಾಡ್ದೇನೆ ಜನದ ಜೀವದ ಜೊತೆ ಆಟಾಡ್ತಾ ಇದಾರೆ. ಇದೇ ನಮ್ಮ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಇಂದ ಉಷಾ ನರ್ಸಿಂಗ್ ಹೋಮ್ ಸರ್ಕಲ್ ಬರುವಂತ ದಾರಿಲಿ ತುಂಬಾ ಗಾಡಿಗಳು ಓಡಾಡ್ತವೆ. ಅದಕ್ಕೋಸ್ಕರ ಅಲ್ಲಿರೋ ಸಾರ್ವಜನಿಕರು ಮಕ್ಕಳು ಮರಿ ಓಡಾಡೋ ಕಾರಣಕ್ಕೆ ರಿಕ್ವೆಸ್ಟ್ ಮಾಡ್ಬಿಟ್ಟು ಹಂಪ್ ಹಾಕಿ ಅಂತ ಮಹಾನಗರ ಪಾಲಿಕೆಗೆ ತಿಳಿಸಿರ್ತಾರೆ. ಅದೇ ನಿನ್ನೆ ರಾತ್ರಿ ಮಹಾನಗರ ಪಾಲಿಕೆಯವರು ಹಂಪ್ಸ್ ಹಾಕಿದ್ದಾರೆ. ಬಟ್ ಏನಂದ್ರೆ ಅದಕ್ಕೆ ರಿಫ್ಲೆಕ್ಟರ್ ಆಗ್ಲಿ ಬಿಳಿ ಪಟ್ಟಿ ಹೊಡಿದ ಕಾರಣಕ್ಕೆ ತುಂಬಾ ಜನಕ್ಕೆ ಅಂದಾಜ್ ಗೊತ್ತಾಗ್ದೇನೆ ಆ ಹಂಪಲ್ಲಿ ಗಾಡಿ ಜಂಪ್ ಆಗಿ ಮುಖಾಮುತ್ತಿ ಎಲ್ಲ ಹೊಡ್ಕೊಂಡಿದ್ದಾರೆ. ಅಷ್ಟೇ ಅಲ್ದೇನೆ ಎಂತೆಂತ ದೊಡ್ಡ ದೊಡ್ಡ ವೆಹಿಕಲ್ಗಳು, ಈಗ ಲಾರಿ ಆಗಿರ್ಬೋದು, ಇಲ್ಲ ಸ್ವಲ್ಪ ಕಾರ್ಗಳಾಗಿರ್ಬೋದು, ಅಂದಾಜ್ ಗೊತ್ತಾಗ್ದೇನೆ 3 ಅಡಿ 4 ಅಡಿ ಹತ್ರಕ್ಕೆಲ್ಲ ಹಾರಿದಾವೆ. ಅದೇ ಲಾರಿಗಳು ಅಕಸ್ಮಾತ್ ಆಯಾ ತಪ್ಪಿ ಅಕ್ಕಪಕ್ಕದಲ್ಲಿರೋ ಮನೆಗಳಿಗೆ ನುಗ್ಗಿದ್ರೆ ಏನ್ ಪರಿಸ್ಥಿತಿ ಆಗಿರೋದು. ನಮ್ಮ ಮಹಾನಗರ ಪಾಲಿಕೆಯ ಕಾರ್ಯವೈಖರಿ ಹೇಗಿದೆ ನೋಡಿ. ಈ ಹಂಪ್ ಹಾಕ್ಲಿಕ್ಕೆ ಎಷ್ಟೋ ತಿಂಗಳಿಂದ ಅಲ್ಲಿನ ಸಂಘಟನೆಗಳು ಸಾರ್ವಜನಿಕರು ರಿಕ್ವೆಸ್ಟ್ ಮಾಡಿರೋದು. ಈಗ ಹಂಪ್ ಹಾಕಿದ್ದಾರೆ, ಇದಕ್ ಪಟ್ಟಿ ಹೊಡಿಲಿಕ್ಕೆ ಇನ್ನ ಎಷ್ಟು ತಿಂಗಳಾಗುತ್ತೋ ಗೊತ್ತಿಲ್ಲ. ಆ ಪಟ್ಟಿ ಮತ್ತೆ ರಿಫ್ಲೆಕ್ಟರ್ ಹಾಕಷ್ಟರಲ್ಲಿ ಈ ಹಂಪ್ ಇರುತ್ತೋ ಅನ್ನೋದು ಗೊತ್ತಿಲ್ಲ. ಇವ್ರು ಇದನ್ನೇ ಮಾಡ್ಕೊಂತ ಹೋದ್ರು ಅಂದ್ರೆ ಸಾರ್ವಜನಿಕರ ಸಮಸ್ಯೆಗಳು ಹೇಗೆ ಬಗೆಹರಿಯುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ವಿಚಾರ ಏನ್ ಹೇಳ್ಬೇಕು ಅಂದ್ರೆ, ದಿನ ಬೆಳಗ್ಗೆ ಆದ್ರೆ ಟ್ಯಾಕ್ಸ್ ವಿಚಾರ, ಕಂದಾಯ ವಿಚಾರಕ್ಕೆ ಇವ್ರು ಆಟೋದಲ್ಲಿ ಹಾಕೊಂಡು ಬನ್ನಿ ಕಂದಾಯ ಕಟ್ಟಿ ಅಂತ ಹೇಳ್ಕೊಂತಿರ್ತಾರಲ್ಲ. ಈಗ ಸಾರ್ವಜನಿಕರು ಅಷ್ಟೇ. ಈಗ ಮಹಾನಗರ ಪಾಲಿಕೆ ಮುಂದೆ ಒಂದು 10-100 ಆಟೋಗಳು ನಿಲ್ಸ್ಬಿಟ್ಟು ಬನ್ನಿ ಕೆಲಸ ಮಾಡ್ಕೊಡಿ, ಬನ್ನಿ ನಮಗೆ ಅನುಕೂಲ ಮಾಡ್ಕೊಡಿ ಅಂತ ಕೂಗ್ಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ ಅಂತ ನಂಗೇನೋ ಅನಿಸ್ತಾ ಇದೆ. ಆ ಜಾಗದಲ್ಲಿ ಹಾಕಿರೋ ಹಂಪಿಂದ ಇಷ್ಟೆಲ್ಲ ಸಮಸ್ಯೆ ಆಗಿದ್ದು ನೋಡಿ, ಅಲ್ಲಿನ ಸಾರ್ವಜನಿಕರು ರಾತ್ರಿ 12-1 ಗಂಟೆ ತನಕನು ಓಡಾಡೋ ಅಂತ ಎಲ್ಲಾ ವೆಹಿಕಲ್ ಗಳನ್ನ ನಿಧಾನ ಓಡಿಸಿ ಅಂತ ಅಲ್ಲಿ ನಿತ್ತಿ ಅವರೇ ಕಾದಿ ಸೇಫ್ ಆಗಿ ಕಳ್ಸಿಕೊಟ್ಟಿದ್ದಾರೆ. ಸಾರ್ವಜನಿಕರ ಕರೆಯ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೇನೆಯ ರಾಜ್ಯಾಧ್ಯಕ್ಷರಾದ ರವಿ ಪ್ರಸಾದ್ ಅವರು, ಈ ಹಂಪ್ಸಿಗೆ ತಕ್ಷಣ ನೀವು ರಿಫ್ಲೆಕ್ಟರ್ ಹಾಕಿಲ್ಲ, ಪಟ್ಟಿ ಹೊಡೆದಿಲ್ಲ ಅಂದ್ರೆ ನಿಮ್ಮೆಲ್ಲರ ಮೇಲೆ FIR ಹಾಕ್ಸ್ಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡಿರ್ತಾರೆ. ನೀವೇನಾದ್ರೂ ಕಣ್ಣಿ ಕಾಣೋ ರೀತಿಯಲ್ಲಿ ಬಿಳಿ ಪಟ್ಟಿ ಹೊಡೆಯಲ್ಲ ಅಂತಂದ್ರೆ ಸ್ಥಳೀಯ ನಿವಾಸಿಗಳ ಜೊತೆ ಸೇರ್ಕೊಂಡು ರಕ್ಷಣಾ ವೇದಿಕೆ ಸಿಂಹ ಸೇನೆ ಕಡೆಯಿಂದ ಯಾರು ಕೆಲಸ ಮಾಡಿದಾರೋ ಅವ್ರ ಮೇಲೆ FIR ಮಾಡಿಸ್ತೀನಿ. ನಾನು ಬಿಡೋದಿಲ್ಲ. ನಾನು ಆಟ ಅಲ್ಲ, ಇದು ಜನರ ಜೊತೆ ಜೀವದ ಜೊತೆ ಚೆಲ್ಲಾಟ ಆಡ್ತಿರೋದು. ಅಲ್ಲೋಡ್ರಿ, ಈಗ ವಿಚಾರ ಏನಪ್ಪಾ ಅಂದ್ರೆ, ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳು ಮತ್ತೆ ಆಗ್ತಿರೋ ಸಮಸ್ಯೆಗಳನ್ನ ಬಗೆಹರಿಸಲಿ ಅನ್ನೋದಕ್ಕೆ ಮಹಾನಗರ ಪಾಲಿಕೆ ಇರುತ್ತೆ. ಬಟ್ ಆದ್ರೆ ನಾವು ಕಟ್ತಿರೋ ಕಂದಾಯಗಳು ಇವರು ಸಾರ್ವಜನಿಕರ ಸಮಸ್ಯೆ ಬಿಟ್ಟಾಕ್ರಿ ಆರಾಮಾಗಿ ಸಂಬಳ ತಿನ್ಕೊಂಡು, ಆರಾಮಾಗಿ ಅದ್ರ ಜೊತೆ ಬರ್ತಿರೋ ಇನ್ನೊಂದು ತಿನ್ಕೊಂಡು ಆರಾಮಾಗಿದ್ದಾರೆ. ಅದ್ ಬಿಟ್ರೆ ಸಾರ್ವಜನಿಕರ ಸಮಸ್ಯೆ ಈ ಲೆವೆಲ್ ನಿರ್ಲಕ್ಷ್ಯ ಮಾಡ್ಕೊಂಡು ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ, ಬಿಟ್ರೆ ಬೇರೆ ಏನೂ ಅಲ್ಲ. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ.